ಓಂ ಶಾಂತಿ 2 ಸೆಪ್ಟೆಂಬರ್ 2025 प्रातः मुरली बाप दादा मधुबन। मीठे बच्चे, तुम विश्व में शांति स्थापन करने के निमित्त हो, इसलिए तुम्हें कभी अशांत नहीं होना चाहिए। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಿ. ಆದ್ದರಿಂದ ನೀವೆಂದೂ ಅಶಾಂತರು ಆಗಬಾರದು. प्रश्न, बाप किन बच्चों को फरमान बरदार बच्चे कहते हैं? ಪ್ರಶ್ನೆಯಾಗಿದೆ, ಬಾಬೋರು ಯಾವ ಮಕ್ಕಳನ್ನ ಪ್ರಾಮಾಣಿಕವಾಗಿ ಆಜ್ಞೆಯಂತೆ ನಡೆಯೋ ಮಕ್ಕಳು ಅಂತ ಹೇಳ್ತಾರೆ? उत्तर, बाप का जो मुख्य फरमान है कि बच्चे अमृत वेले उठकर बाप को याद करो, इस मुख्य फरमान को पालन करते हैं। सवेरे सवेरे स्नान आदि कर फ्रेश हो मुकर्रर टाइम पर याद की यात्रा में रहते हैं. ಬಾಬೋರ್ ಎಂತಹ ಮಕ್ಕಳಿಗೆ ಪ್ರಾಮಾಣಿಕವಾದ ಆಜ್ಞಾಕಾರಿಗಳು ಅಂತ ಹೇಳ್ತಾರೆ ಅಂದ್ರೆ, ಬಾಬೋರ ಮುಖ್ಯ ಆಜ್ಞೆ ಆಗಿದೆ, ಮಕ್ಕಳೇ ಅಮೃತ್ ವೇಳೆ ಬೆಳಗ್ಗೆ ಎದ್ದು ಬಾಬೋರ ನೆನಪು ಮಾಡಿ. ಈ ಮುಖ್ಯ ಆಜ್ಞೆಯನ್ನ ಯಾರು ಪಾಲನೆ ಮಾಡಿದ್ದಾರೆ, ಬೆಳಗ್ಗೆ ಎದ್ದು ಸ್ನಾನ ಮುಂತಾದವುಗಳನ್ನ ಮಾಡಿ ಫ್ರೆಶ್ ಆಗಿ ನಿಗದಿತ ಸಮಯದಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ತಾರೆ. बाबा उन्हें सपूत और फरमान बरदार कहते हैं, वही जाकर राजा बनेंगे, कपूत बच्चे तो झाड़ू लगाएंगे. ಬಾಬೋರ್ ಅವರಿಗೆ ಸುಪುತ್ರರು, ಪ್ರಾಮಾಣಿಕ ಆಜ್ಞಾಕಾರಿಗಳು ಅಂತ ಹೇಳ್ತಾರೆ. ಅವರೇ ಹೋಗಿ ಭವಿಷ್ಯದಲ್ಲಿ ರಾಜರಾಗವರು, ಕುಪುತ್ರರು ಹೋಗಿ ಕಸ ಆಗ್ಬೇಕಾಗತ್ತೆ. ಅಂದ್ರೆ ಬಾಬೋರ ಈ ಆಜ್ಞೆ, ಅಮೃತ್ ವೇಳೆ ಪ್ರಾಮಾಣಿಕವಾಗಿ ಆಜ್ಞಾಕಾರಿಗಳಾಗಿ ಎದ್ದು ಸಮಯದಲ್ಲಿ ಬಾಬೋರ ನೆನಪು ಮಾಡೋದೇನಿದೆ, ಸುಪುತ್ರರಾಗೋದೇನಿದೆ, ಅವರೇ ರಾಜರಾಗ್ತಾರೆ. ಕುಪುತ್ರರು ಹೋಗಿ ಕಸ ಗುಡಿಸೋರಾಗಬೇಕಾಗುತ್ತೆ, ದಾಸಿ. ओम शांति। इसका अर्थ तो बच्चों को समझाया है। ओम अर्थात मैं आत्मा हूँ, ऐसे सब कहते जीवात्मा है जरूर, और सब आत्माओं का एक बाप है. ओम शांति. ಇದರ ಅರ್ಥ ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಓಂ ಅರ್ಥಾತ್ ನಾನು ಆತ್ಮ ಆಗಿದ್ದೀನಿ. ಹಾಗೆ ಎಲ್ಲರೂ ಹೇಳ್ತಾರೆ ಜೀವಾತ್ಮಗಳು. ಅವಶ್ಯಕವಾಗಿ ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ. शरीरों के बाप अलग अलग होते हैं, ये भी बच्चों की बुद्धि में है. हद के बाप से हद का और बेहद के बाप से बेहद का वर्षा मिलता है. ಶರೀರದ ತಂದೆಗಳು ಬೇರೆ ಬೇರೆ ಇರ್ತಾರೆ, ಆದ್ರೆ ಆತ್ಮಗಳಿಗೆ ತಂದೆ ಒಬ್ರೆ. ಇದು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ, ಅಂದ್ರೆ ಲೌಕಿಕ ತಂದೆಯಿಂದ ಹದ್ದಿನ ಅಲ್ಪ ಕಾಲದ ಆಸ್ತಿ ಸಿಗುತ್ತೆ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತೆ. अब इस समय मनुष्य चाहते हैं विश्व में शांति हो. अगर चित्रों पर समझाया जाए तो शांति के लिए कलयुग अंत सतयुग आदि के संगम पर ले आना चाहिए. ಈ ಸಮಯದಲ್ಲಿ ಇಡೀ ವಿಶ್ವದ ಎಲ್ಲ ಆತ್ಮಗಳು ಏನ್ ಬಯಸ್ತಾರೆ, ವಿಶ್ವದಲ್ಲಿ ಶಾಂತಿ ಬೇಕು. ಹಾಗಾದ್ರೆ ಅವರಿಗೆ ಎಲ್ಲ ಚಿತ್ರಗಳನ್ನ ತಿಳಿಸ್ತಾ ಶಾಂತಿಯ ಮಾತು ಬಂದಾಗ ಅಲ್ಲಿ ಕರ್ಕೊಂಬನ್ನಿ. ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಸಂಗಮ ಯುಗದ ಹತ್ರ ಕರ್ಕೊಂಬನ್ನಿ. ಇದು ಸತ್ಯುಗ, ಹೊಸ ಜಗತ್ತು, ಎಲ್ಲಿ ಒಂದು ಧರ್ಮ ಇರುತ್ತೆ, ಪವಿತ್ರತೆ, ಸುಖ, ಶಾಂತಿ ಇರುತ್ತೆ. ಅದಕ್ಕೆ ಹೆವೆನ್, ಸ್ವರ್ಗ ಅಂತ ಕರೀಲಾಗುತ್ತೆ. तो सब मानेंगे नई दुनिया में सुख है, दुख हो नहीं सकता है. ಇದನ್ನ ನೀವು ಹೇಳಿದ್ರೆ ಎಲ್ಲರೂ ಇದನ್ನ ಒಪ್ಕೊಳ್ತಾರೆ. ಹೊಸ ಜಗತ್ತಲ್ಲಿ ಸುಖ ಇದೆ, ಅಲ್ಲಿ ದುಃಖ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗಾದ್ರೂ ತಿಳಿಸ್ಕೊಡೋದು ಇದ್ರ ಬಗ್ಗೆ ತುಂಬಾ ಸಹಜವಾಗಿ ತಿಳಿಸ್ಕೊಡ್ಬೋದು. शांति और अशांति की बात यहाँ विश्व पर ही होती है.
ಶಾಂತಿ ಹಾಗೂ ಅಶಾಂತಿಯ ಮಾತು ಈ ವಿಶ್ವ, ಈ ಸಾಕಾರ ಜಗತ್ತಲ್ಲೇ ಬರುತ್ತೆ. ಅದಂತೂ ನಿರ್ವಾಣಧಾಮ. ಎಲ್ಲ ಆತ್ಮಗಳ ಮನೆ ಏನಿದೆ ಅದು ನಿರ್ವಾಣಧಾಮ. ಅಲ್ಲಿ ಶಾಂತಿ ಅಶಾಂತಿಯ ಪ್ರಶ್ನೆನೇ ಬರೋದಿಲ್ಲ. ಏಕೆಂದ್ರೆ ಆತ್ಮ ಅಲ್ಲಿ ಅನಾದಿ अविनाशी ಶಾಂತಿಯಲ್ಲೇ ಇರುತ್ತೆ. बच्चे जब भाषण करते पहले पहले विश्व में शांति की बात उठानी चाहिए. ಮಕ್ಕಳು ಯಾವಾಗ ಭಾಷಣ ಮಾಡ್ತಿರೋ ಅವಾಗ ಮೊಟ್ಟ ಮೊದಲು ಈ ವಿಷಯವನ್ನ ಕುರಿತು ಮಾತಾಡಿ. ವಿಶ್ವದಲ್ಲಿ ಶಾಂತಿಯ ಬಗ್ಗೆ. ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಪ್ರಯಾಸ ಮಾಡ್ತಾರೆ. ಉನ್ಕೋ ಪ್ರೈಸ್ ಬಿ ಮಿಲ್ತಿ ರೆಹತಿ ಹೈ. ಅವರಿಗೆ ಪೀಸ್ ಪ್ರೈಸು ಎಲ್ಲ ಸಿಗ್ತಾ ಇರುತ್ತೆ. वास्तव में इनमें दौड़ा दौड़ी करने की बात नहीं. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಏನೋ ಓಡೋಡು ಹೋಗ್ಬೇಕಾಗಿರೋ ಮಾತೇನೂ ಇಲ್ಲ. ಬಾಬಾ ಹೇಳ್ತಾರೆ, ಸಿರ್ಫ್ ಅಪ್ನೆ ಸದರಂ ಮೇ ಟಿಕೋ ತೋ ವಿಕರಂ ವಿನಾಶ ಹೋ ಜಾಯೆಂಗೆ. ನೀವು ಎಲ್ಲೇ ಇದ್ರೂ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ, ಶಾಂತಿಯಲ್ಲಿ ಸ್ಥಿತರಾಗಿ ಬಾಬುವರ ನೆನಪು ಮಾಡಿ. ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಸ್ವಧರ್ಮದಲ್ಲಿ ಸ್ಥಿತ ಆಗೋದ್ರಿಂದನೇ ಶಾಂತಿ ಬರುತ್ತೆ. ತುಮ್ ಹೋ ಹಿ ಎವರ್ ಶಾಂತ್ ಬಾಪ್ ಕೆ ಬಚ್ಚೆ, ये वर्षा उनसे मिलता है. ನೀವು ಬಾಬೋರ ಮಕ್ಕಳು, ನೀವು ಸದಾ ಶಾಂತ ಸ್ವರೂಪ ಆತ್ಮಗಳು. ಶಾಂತಿಯ ಆಸ್ತಿ ಅವರಿಂದ ಸಿಗುತ್ತೆ. उनको कोई मोक्ष नहीं कहेंगे. मोक्ष तो भगवान को भी नहीं मिल सकता है. ಆ ಶಾಂತಿಯನ್ನ ಮೋಕ್ಷ ಅಂತ ಕರೆಯೋದಿಲ್ಲ. ಬಾಬಾ ಹೇಳೋದು ಮೋಕ್ಷ ಯಾರಿಗೂ ಇಲ್ಲ. ಭಗವಂತನಿಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನು ಈ ಸೃಷ್ಟಿಯಲ್ಲಿ ಪಾತ್ರ ಮಾಡಲಿಕ್ಕೆ ಬರಬೇಕಾಗುತ್ತೆ. कहते हैं कल्प 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 के संगम युगे में आता. ನಾನು ಕಲ್ಪ ಕಲ್ಪದ ಪ್ರತಿ 5000 ವರ್ಷಕ್ಕೊಮ್ಮೆ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. तो भगवान को भी मोक्ष नहीं तो बच्चे फिर मोक्ष को कैसे पा सकते हैं. ಭಗವಂತನಿಗೆ ಮೋಕ್ಷ ಇಲ್ಲ ಅಂದಮೇಲೆ ಮಕ್ಕಳಿಗೆ ಮೋಕ್ಷ ಹೆಂಗೆ ಸಿಗ್ಲಿಕ್ಕೆ ಅಥವಾ ಪಡ್ಕೊಳ್ಳಕ್ಕೆ ಸಾಧ್ಯ? ಈ ಮಾತುಗಳು ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಸಾಗರ ಮತನ ನಡಿಬೇಕು. बाप तो तुम बच्चों को ही समझाते, तुम बच्चों को समझाने की प्रैक्टिस ಜಾಸ್ತಿ है. ಬಾಬೋರಂತೂ ಕೇವಲ ನಿಮ್ಮ ಮಕ್ಕಳಿಗೆ ಮಾತ್ರ ತಿಳಿಸ್ಕೊಡ್ತಾರೆ. ನೋಡಿ, ಯಾರು ತನ್ನ ಮಕ್ಕಳು ಅವರ ಸನ್ಮುಖದಲ್ಲಿ ಕೂತು ಎಲ್ಲ ತಿಳಿಸ್ಕೊಡ್ತಾರೆ. ನೀವು ಮಕ್ಕಳು ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಜಾಸ್ತಿ ತಿಳಿಸ್ಕೊಡೋ ಪ್ರಾಕ್ಟೀಸ್ ನೀವು ಮಕ್ಕಳಿಗಿದೆ. ಶ್ರೀ ಬಾಬೋರ್ ತಿಳಿಸ್ಕೊಡ್ತಾರೆ, ತುಮ್ ಸಬ್ ಬ್ರಾಹ್ಮಣ್ ಹಿ ಸಮಜ್ತೆ ಹೋ. ಇದನ್ನೆಲ್ಲ ತಿಳ್ಕೊಳ್ಳೋರು ಯಾರು? ನೀವು ಬ್ರಾಹ್ಮಣರೇ ಇದನ್ನ ತಿಳ್ಕೊಳ್ತೀರಿ. ವಿಚಾರ ಸಾಗರ ಮತನನು ನೀವೇ ಮಾಡಬೇಕು. ಸರ್ವಿಸ್ ಪರ್ ತುಮ್ ಬಚ್ಚೆ ಹೋ, ತುಮ್ಕೋ ತೋ ಬಹುತ್ ಸಮಜಾನಾ ಹೋತಾ ಹೈ. ಸೇವಾ ಕ್ಷೇತ್ರದಲ್ಲಿ ನೀವಿದಿರಿ ಮಕ್ಕಳು ಅಂದ್ರೆ ನೀವು ತುಂಬಾ ಆತ್ಮಗಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ದಿನ್ ರಾತ್ ಸರ್ವಿಸ್ ಮೇ ರೆಹತೆ ಹೈ, ಮ್ಯೂಸಿಯಂ ಮೇ ಸಾರಾ ದಿನ್ ಆತೆ रहेंगे. ಹಗಲು ರಾತ್ರಿ ನಿಮ್ಮನ್ನ ನೀವು ಸೇವೆಯಲ್ಲಿ ತೊಡಗಿಸ್ಕೊತೀರಿ. ನೋಡಿ, ಮ್ಯೂಸಿಯಮು ಎಕ್ಸಿಬಿಷನ್ ಎಲ್ಲ ಮಾಡಿದಾಗ ಇಡೀ ದಿನ ಬರ್ತಾನೆ ಇರ್ತಾರೆ. रात्रि को 10-12 तक भी कहाँ आते. सवेरे 4 बजे से ही कहाँ सर्विस करने लग पड़ते हैं. ನೋಡಿ, ರಾತ್ರಿ 10-11 ಗಂಟೆವರೆಗೂ ಬರ್ತಾ ಇರ್ತಾರೆ. ಬೆಳಗ್ಗೆ 4 ಗಂಟೆಯಿಂದನೇ ಕೆಲವು ಕಡೆ ಸರ್ವಿಸ್ ಶುರು ಆಗುತ್ತೆ. ನೋಡಿ, ಎಲ್ಲಾರು ಮಂದಿರಗಳು ಅಂತಂತ ಸ್ಥಾನದಲ್ಲಿ ಎಕ್ಸಿಬಿಷನ್ ಹಾಕಿದ್ರೆ ಅಲ್ಲಿ ಬೆಳಗ್ಗೆನೆ ಬರಕ್ ಶುರು ಮಾಡ್ತಾರೆ. यहाँ तो घर है, जब चाहे तब बैठ सकते हैं. सेंटर में तो बाहर से दूर से आते हैं. टाइम मुकर्रर रखना पड़ता है. ನೋಡಿ, ಮಧುಬನ ಮನೆ. ಯಾರು ಎಷ್ಟೊತ್ತಿಗೆ ಬೇಕಾದ್ರೂ ಬಾಬೋರ್ ನೆನಪಿಗೆ ಕುತ್ಕೋಬಹುದು, ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು. ಆದ್ರೆ ಸೆಂಟರ್ಗಳಲ್ಲಿ ನೀವು ಹೊರಗಡೆ ದೂರದಿಂದ ಬರ್ತೀರಿ ಅಂದ್ರೆ ಸೆಂಟ್ರಲ್ಲಿ ಸಮಯ ನಿಗದಿ ಇರುತ್ತೆ. ಬೆಳಗ್ಗೆ ಸಂಜೆ ಸಮಯ ನಿಗದಿ ಇರುತ್ತೆ. यहाँ तो कोई भी टाइम बच्चे उठ सकते हैं, परंतु ऐसे टाइम तो नहीं पढ़ना जो बच्चे उठे और जुटका खाए. इसलिए सवेरे का टाइम रखा जाता है. ಇಲ್ಲಿ ನೀವು ಮಕ್ಕಳು ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಬೋದು. ಆದರೂ ಮಧುಬನದಲ್ಲೂ ನಿಯಮ ಇದೆ. ನೋಡಿ, 10 ಗಂಟೆ ಮೇಲೆ 10-10:30 ಮೇಲೆ ಯಾರೆಲ್ಲೂ ಹೊರಗಡೆ ಎಲ್ಲ ಕುತ್ಕೊಳಂಗಿಲ್ಲ.
ಅಷ್ಟೇ ಸಮಯ. ಮತ್ತೆ ಅಮೃತ ವೇಳೆ ನೀವು 2 ಗಂಟೆಯಿಂದ ಎದ್ದು ಎಲ್ಲಿ ಬೇಕಾದ್ರೂ ಬಾಬಾ ರೂಮ್ ಎಲ್ಲಿಗೆ ಬೇಕಾದ್ರೂ ಯೋಗ ಮಾಡಕ್ ಹೋಗ್ಬೋದು. ಪರಂತು ಐಸೆ ಟೈಮ್ ತೋ ನೈ ಪಡ್ನಾ ಹೇ. ಆದ್ರೆ ಇಂಥ ಸಮಯದಲ್ಲಂತೂ ಎದ್ದು ಕೂತ್ಕೊಳ್ಬಾರ್ದಲ್ಲ. ಎದ್ದು ಕೂತ್ಕೊಂಡ್ಬಿಟ್ಟು ತೂಕಡಿಸ್ತಾ ಕೂತ್ಕೊಳ್ಳೋದು. ನಾನು ಬೇಗ ಹೇಳ್ತೀನಿ ಅಂತ ಹೇಳ್ಕೊಂಡು ಎದ್ದು ಕೂತ್ಕೊಂಡು ಓದೋದು ಯೋಗ ಮಾಡೋದಲ್ಲ, ತೂಕಡಿಸೋದು. ಅದಕ್ಕೋಸ್ಕರನೇ ಬೆಳಗಿನ ಸಮಯವನ್ನ ನಿಗದಿ ಮಾಡಿದ್ದಾರೆ ಬಾಬು. ನಿಮ್ಗೆ ಅಷ್ಟೊಂದು ತಾಕತ್ತಿದೆ, ನಾನು 2 ಗಂಟೆಯಿಂದ ಯೋಗ ಮಾಡ್ತೀನಿ, ಮಾಡಿ. ಎದ್ದು ಕೂತ್ಕೊಂಡು ತೂಕಡಿಸೋದಕ್ಕೇನೂ ಅರ್ಥ ಇಲ್ಲ. ಆಗಲ್ವಾ? 4ರಿಂದ 4 ಮುಕ್ಕಾಲು ಗಂಟೆ ಮಾಡಿ. जो स्नान आदि कर फ्रेश हो आए फिर भी टाइम पर नहीं आते तो उनको फरमान बरदार नहीं कह सकते. लौकिक बाप को भी सपूत और कपूत बच्चे होते हैं ना. ಬಾಬೆ ಹೇಳೋದು ನೋಡಿ, ಇಲ್ಲಿ ಸಮಯಕ್ಕೆ ಸರಿಯಾಗಿ ಬರಬೇಕು. ಈಗೆಲ್ಲ ಯೋಗ ಮುಗಿದು ಎದ್ದು ಹೋಗ್ತಾ ಇರುವಾಗ ನಾವು ಹೋದ್ರೆ ಏನಾಗುತ್ತೆ? ಫ್ರೆಶ್ ಆಗಿ ಸ್ನಾನ ಮಾಡಿ ಸಮಯಕ್ಕೆ ಬರಬೇಕು. ಅವ್ರಿಗೆ ಹೇಳೋದು ಪ್ರಾಮಾಣಿಕವಾದ ಆಜ್ಞಾಕಾರಿ ಮಕ್ಕಳಂತ. ಇಲ್ಲಾಂದ್ರೆ ಹೆಂಗೆ ಹೇಳಕ್ಕಾಗತ್ತೆ? ಲೌಕಿಕ ತಂದೆಗೂ ಎಲ್ಲ ತರ ಮಕ್ಕಳಿರ್ತಾರೆ, ಸುಪುತ್ರರು ಕುಪುತ್ರರು. ಇಲ್ಲೂ ಅಷ್ಟೇನೆ, ಬೇಹದ್ದಿನ ತಂದೆಗೂ ಸಪೂತ್ ಜಾಕರ್ ರಾಜಾ ಬನೆಂಗೆ, ಕಪೂತ್ ಜಾಕರ್ ಜಾಡು ಲಗಾಯಂಗೆ, ಮಾಲೂಮ್ ತೋ ಸಬ್ ಪಡ್ ಜಾತಾ ಹೇನಾ. ಸುಪುತ್ರರು ಹೋಗಿ ರಾಜರಾಗ್ತಾರೆ, ಕುಪುತ್ರರು ಹೋಗಿ ದಾಸ ದಾಸಿ ಕಸ ಗುಡಿಸೋರಾಗ್ತಾರೆ. ಎಲ್ಲರದು ಅವರವರ ಪುರುಷಾರ್ಥದಿಂದನೇ ಏನಾಗ್ತಾರೆ ಅನ್ನೋದು ಗೊತ್ತಾಗತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆನೂ ನೀವು ತಿಳಿಸ್ಕೊಡ್ಬೇಕು. ಶ್ರೀಕೃಷ್ಣನ ಜನ್ಮ ಯಾವಾಗ ಆಗುತ್ತೆ? ಆಗ ಇದು ಸ್ವರ್ಗ. ಅಲ್ಲಿ ಒಂದು ರಾಜ್ಯ ಇರುತ್ತೆ. ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು. ಸ್ವರ್ಗದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ. ಅದು ಹೊಸ ಜಗತ್ತು. ಅಲ್ಲಿ ಅಶಾಂತಿ ಇರೋದಿಲ್ಲ. ಶಾಂತಿ ತಬ್ ಹೇ ಜಬ್ ಏಕ್ ಧರ್ಮ ಹೇ. ಶಾಂತಿ ಯಾವಾಗಿತ್ತು ಈ ಜಗತ್ತಲ್ಲಿ? ಒಂದು ಧರ್ಮ ಇದ್ದಾಗ, 2500 ವರ್ಷ. ಜೋ ಧರ್ಮ ಬಾಪ್ ಸ್ಥಾಪನ್ ಕರ್ತೆ ಹೇ. ಅದು ಯಾವ ಧರ್ಮ? ಯಾವ ಧರ್ಮನ ಪರಮಾತ್ಮ ತಂದೆ ಸ್ಥಾಪನೆ ಮಾಡ್ತಾರೋ ಆದಿ ಸನಾತನ ದೇವಿ ದೇವತಾ ಧರ್ಮ. ಆ ಧರ್ಮ ಇದ್ದಾಗ ಶಾಂತಿ ಇತ್ತು. ಮತ್ತೆ ಬೇರೆ ಬೇರೆ ಧರ್ಮಗಳು ಬರ್ತಾ ಹೋಗುತ್ತೆ. ದ್ವಾಪರ ಯುಗದ ನಂತರ ಅಶಾಂತಿ ಶುರು ಆಗ್ತಾ ಹೋಗುತ್ತೆ. ವಹಾ ಹೇ ಹಿ ಶಾಂತಿ 16 ಕಲಾ ಸಂಪೂರ್ಣ ಹೇ ನಾ. ಚಂದ್ರಮಾ ಭಿ ಜಬ್ ಸಂಪೂರ್ಣ ಹೋತಾ ಕಿತನಾ ಶೋಭತಾ ಹೇ. ಅಲ್ಲಂತೂ ಸಂಪೂರ್ಣ ಶಾಂತಿ ಇತ್ತು. 16 ಕಲಾ ಸಂಪೂರ್ಣವಾಗಿರ್ತೀರಿ ನೋಡಿ. ಚಂದ್ರನು ಫುಲ್ ಮೂನ್, ಪೂರ್ಣ ಚಂದ್ರ ಇದ್ದಾಗ ಸಂಪೂರ್ಣವಾಗಿರೋದು ಎಷ್ಟು ಶೋಭೆ ಅನ್ಸುತ್ತೆ. त्रेता में तवा कहेंगे खंडित हो गया ना, 2 कला कम हो गई. संपूर्ण शांति सत्युग में होती है. ತ್ರೇತಾಯುಗಕ್ಕೆ ಬಂದಾಗ ಏನಾಯ್ತು? ಕಾಲ್ ಭಾಗ ಎಲ್ಲವೂ ಕಡಿಮೆ ಆಗುತ್ತೆ, ಖಂಡಿತ ಆಗುತ್ತೆ. ನೋಡಿ, ಫುಲ್ ಮಾನ್ ಫುಲ್ ಇರುತ್ತೆ, ಕಾಲ್ ಭಾಗ ಕಮ್ಮಿ ಆದ್ರೆ ಕಟ್ಟಾದಂಗ ಆಯ್ತಲ್ಲ. 2 ಕಡೆ ತ್ರೇತಾಯುಗದಲ್ಲಿ ಬಂದಾಗ ಕಡಿಮೆ ಆಗತ್ತೆ. ಸಂಪೂರ್ಣ ಶಾಂತಿ ಸತ್ಯುಗದಲ್ಲಿರುತ್ತೆ. 25% ಹಳೆ ಸೃಷ್ಟಿ ಆದ್ರೆ ಕುಚ್ನ ಕುಚ್ ಕಿಟ್ ಹೋಗಿ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. 2 ಕಡೆ ಕಮ್ಮಿ ಆಗೋದ್ರಿಂದ ಶೋಭೆನೂ ಕಮ್ಮಿ ಆಗತ್ತೆ. ಸ್ವರ್ಗದಲ್ಲಿ ಬಿಲ್ಕುಲ್ ಶಾಂತಿ, ನರಕದಲ್ಲಿ ಬಿಲ್ಕುಲ್ ಶಾಂತಿ. ಬಿಲ್ಕುಲ್ ಅಂದ್ರೆ ಸಂಪೂರ್ಣ. ಸಮಯ ಹೇ ಜಬ್ ಮನುಷ್ಯ ವಿಶ್ವ ಮೇ ಶಾಂತಿ ಚಾತೆ ಹೇ. ಇನ್ಸ್ ಹಾಗೆ ಆವಾಜ್ ನಹಿ ತಾ ವಿಶ್ವ ಮೇ ಶಾಂತಿ ಹೋ. ಈಗ ಜಗತ್ತಲ್ಲೆಲ್ಲ ಅಶಾಂತಿ ಇರೋದ್ರಿಂದ ಎಲ್ಲ ಮನುಷ್ಯರದ್ದು ಒಂದು ಇಚ್ಛೆ ಏನು? ವಿಶ್ವದಲ್ಲಿ ಶಾಂತಿ ಬೇಕು. ಮೊದಲು ಈ ತರ ಪ್ರಶ್ನೆನೇ ಇರ್ಲಿಲ್ಲ, ಈ ತರ ಶಬ್ದನೇ ಇರ್ಲಿಲ್ಲ. ಅಭಿ ಆವಾಜ್ ನಿಕ್ಲಾ ಹೇ ಕ್ಯೋಂಕಿ ಅಬ್ ವಿಶ್ವ ಮೇ ಶಾಂತಿ ಹೋ ರಹಿ ಹೇ. ಈಗ ಎಲ್ಲರ ಮನಸ್ಸಲ್ಲೂ ಆ ಥಾಟ್ ಬರ್ತಾ ಇದೆ, ವಿಶ್ವ ಶಾಂತಿ ಯಾವಾಗ, ಹೇಗಾಗುತ್ತೆ ಇದೆಲ್ಲ. ಯಾಕೆಂದ್ರೆ ಬಾಬೋರೀಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆತ್ಮನು ಬಯಸುತ್ತೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ. ಮನುಷ್ಯರು ದೇಹ ಅಭಿಮಾನದಲ್ಲಿ ಇರೋ ಕಾರಣ ಸಿರ್ಫ್ ಕೇತೆ ರೇತೆ ವಿಶ್ವ ಮೇ ಶಾಂತಿ. ಮನುಷ್ಯರು ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಹೇಳಿ. 84 ಜನ್ಮಗಳು ಈಗ ಮುಗಿತಾ ಬಂದಿದೆ. ಬಾಬೋರ್ ಬಂದು ಇದೆಲ್ಲವನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. बाप को ही याद करते वह कभी किस रूप में आकर स्वर्ग की स्थापना करेंगे. उनका नाम ही है हेवनली गॉड फादर.
ಎಲ್ಲರೂ ಬಾಬೋರನ್ನೇ ನೆನ್ಪು ಮಾಡ್ತಾರೆ. ಅವರು ಯಾವ ರೂಪದಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಅಂತ. ಅದಕ್ಕೆ ಅವರ ಹೆಸರೇ ಹೆವೆನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ. ಕಿಸ್ಕೋ ಪತಾ ನಹಿ, ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಸ್ವರ್ಗದ ರಚಯಿತ ಅನ್ನೋದು ಹೇಗ್ ರಚನೆ ಮಾಡ್ತಾರೆ, ಯಾವಾಗ ರಚನೆ ಮಾಡ್ತಾರೆ, ಹೆಂಗ್ ಬರ್ತಾರೆ, ಇದೇನು ಗೊತ್ತಿಲ್ಲ. ಶ್ರೀ ಕೃಷ್ಣ ಕೋ ರಚ ನ ಸಕೆ, ಶ್ರೀ ಕೃಷ್ಣ ತೋ ರಚ ನ ಸಕೆ ಉನ್ಕೋ ಕಹಾ ಜಾತಾ ದೇವತಾ. ಶ್ರೀ ಕೃಷ್ಣ ಅಂತೂ ಸ್ವರ್ಗ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಆ ಸ್ವರ್ಗದ ಮೊದಲ ರಾಜ್ಕುಮಾರ, ಮೊದಲ ದೇವಾತ್ಮ. ಮನುಷ್ಯರು ದೇವತೆಗಳಿಗೆ ನಮನ ಮಾಡ್ತಾರೆ. ಉನ್ಮೇ ದೈವಿ ಗುಣ ಹೇ ಇಸ್ಲಿಯೇ ದೇವತಾ ಕಹಾ ಜಾತಾ ಹೈ. ದೇವತೆಗಳಿಗೆ ಯಾಕೆ ನಮನ ಮಾಡ್ತಾರೆ ಅಂದ್ರೆ ಅವರಲ್ಲಿ ದೈವಿ ಗುಣಗಳಿದೆ, ಆದ್ದರಿಂದ ಅವರನ್ನ ದೇವತಾ ಅಂತ ಕರೀಲಾಗುತ್ತೆ. ಅಚ್ಚೆ ಗುಣ ವಾಲಕೋ ಕೇತೆ ಹೇನಾ ಏ ತೋ ಜೈಸೆ ದೇವತಾ ಹೇ. ಈಗ ಯಾರಲ್ಲಾದ್ರೂ ತುಂಬಾ ಒಳ್ಳೆ ಗುಣಗಳಿದೆ ಅಂದ್ರೆ ಅವರನ್ನು ನೋಡಿದವ್ರು ಏನಂತಾರೆ, ಇವ್ರು ಒಳ್ಳೆ ದೇವತೆ ಇದ್ದಂಗಪ್ಪ. ಲಡ್ನೆ ಜಗಡ್ನೆ ವಾಲೋಂಕೋ ಕಹೆಂಗೆ ತೋ ಜೈಸೆ ಅಸುರ್ ಹೇ. ಪ್ರೀತಿ, ಸ್ನೇಹ, ವಿಶ್ವಾಸ ಇದೆಲ್ಲ ಇರುತ್ತೆ ಅಂದ್ರೆ ದೇವ್ರ ತರ, ದೇವತೆ ತರ ಇವರು ಅಂತಾರೆ. ಅದೇ ಪರಸ್ಪರ ಒಡೆದಾಡೋದು, ಬೈದಾಡೋದು, ಜಗಳ ಮಾಡೋದೆಲ್ಲ ಮಾಡಿದ್ರೆ ಅವ್ರಿಗೆ ಏನಂತಾರೆ, ಇವರು ಒಳ್ಳೆ ಅಸುರರು, ರಾಕ್ಷಸರಪ್ಪ ಇವರು ಅಂತಾರೆ. ಬಚ್ಚೆ ಜಾನ್ತೆ ಹೇ ಬೇಹದ್ಕೆ ಬಾಪ್ಗೆ ಸಾಮ್ನೆ ಬೈಟೆ. ಈ ಮಕ್ಕಳಿಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕುಳಿತಿದೀವಿ. ಈ ಮಕ್ಕಳ ಚಲನೆ ಎಷ್ಟು ಚೆನ್ನಾಗಿರ್ಬೇಕು. ಅಜ್ಞಾನ್ ಕಾಲ್ ಮೇ ಬಿ ಬಾಪ್ ಕಾ ದೇಖಾ ಹುವಾ ಹೈ. 6-7 ಕುಟುಂಬ ಇಕ್ಕಟ್ಟೆ रहते हैं, एकदम ಕ್ಷೀರ್ ಕಂಡ್ ಹೋಕರ್ ಚಲ್ತೆ ಹೈ. ಅಜ್ಞಾನ ಕಾಲದಲ್ಲೂ ಬ್ರಹ್ಮ ಬಾಬಾವ್ರು, ಲೌಕಿಕದಲ್ಲೂ ನೋಡಿದರೆ ಬ್ರಹ್ಮ ಬಾಬಾವ್ರು 6-7 ಜನದ ಕುಟುಂಬ ಒಟ್ಟಿಗೆ ಇರುತ್ತೆ. ಅಂದ್ರೆ 6-7 ಜನ ಗಂಡು ಮಕ್ಕಳು, ಅವ್ರ ಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ದೊಡ್ಡ ಕುಟುಂಬ. ಏಕದಮ್ ಹೆಂಗಿರ್ತಾರೆ ಅಂದ್ರೆ ಹಾಲು ಜೇನು ಬೆರೆಸಿದಷ್ಟು ಕ್ಷೀರಖಂಡವಾಗಿ ಎಷ್ಟು ಪ್ರೀತಿ ಸ್ನೇಹದಿಂದ ಇರ್ತಾರೆ. ಕಹಾ ತೋ ಘರ್ ಮೇ ಸಿರ್ಫ್ 2 ಹೋಂಗೆ ತೋ ಭಿ ಲಡ್ತೆ ಜಗಡ್ತೆ रहेंगे. ಇನ್ ಕೆಲವ್ರ ಮನೆಯಲ್ಲಿ ಇರೋದು ಇಬ್ರೇ ಆದ್ರೂ ಇಬ್ರೇ ಬೆಳಗಿನ ರಾತ್ರಿವರೆಗೂ ಒಡೆದಾಡೋದು, ಜಗಳ ಮಾಡೋದ್ರಲ್ಲೇ ಇರ್ತಾರೆ. ತುಮ್ ಹೋ ಈಶ್ವರಿಯ ಸಂತಾನ್, ಬಹುತ್ ಬಹುತ್ ಕ್ಷೀರ್ ಕಂಡ್ ಹೋ ರೆಹನಾ ಚಾಹಿಯೆ. ನೀವು ಈಶ್ವರನ ಮಕ್ಕಳು, ನೀವು ಬಹಳ ಬಹಳ ಕ್ಷೀರಖಂಡವಾಗಿರ್ಬೇಕು, ಅಂದ್ರೆ ಬಹಳ ಸ್ನೇಹ ಪ್ರೀತಿಯಿಂದ ಇರಬೇಕು. ಸತ್ಯಯುಗದಲ್ಲಿ ಕ್ಷೀರಖಂಡವಾಗಿರ್ತಾರೆ. ಯಹಾ ಕ್ಷೀರ್ಖಂಡ್ ಹೋನಾ ತುಮ್ ಸೀಖ್ತೆ ಹೋ, ಬಹುತ್ ಪ್ಯಾರ್ ಸೆ ರೆಹನಾ ಚಾಹಿಯೆ. ಇಲ್ಲಿ ಕ್ಷೀರಖಂಡವಾಗಿ ಇರೋದು ಹೇಗೆ ಅನ್ನೋದನ್ನ ಕಲಿತೀರಾ ಸಂಗಮ್ ಯುಗದಲ್ಲಿ. ಅಲ್ಲಿ ಕ್ಷೀರಖಂಡವಾಗಿರ್ತೀರಾ. ಮಕ್ಕಳ ಇಲ್ಲಿ ಪ್ರತಿಯೊಬ್ಬರ ಜೊತೆನೂ ಪ್ರೀತಿಯಿಂದ ಇರಬೇಕು. ಬಾಬಾ ಕೇತೆ ಅಂತರ್ ಮೇ ಜಾಂಚ್ ಕರೋ, ಹಮ್ನೆ ಕೊಯ್ ವಿಕರಮ್ ತೋ ನಹಿ ಕಿಯಾ. ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ನಾನು ಯಾವುದೇ ವಿಕರ್ಮ ಮಾಡಿಲ್ವಾ. ಪ್ರಶ್ನಾರ್ಥಕ ಚಿಹ್ನೆ, ಕೇಳ್ಕೊಳ್ಳೋದು, ಚೆಕ್ಕಿಂಗ್ ನಮ್ಮನ್ನ ನಾವು. ಇಸ್ಕೋ ದುಃಖ ತೋ ನೈ ದಿಯಾ, ऐसे कोई बैठकर अपने को जांचते नहीं. ನಾನು ಇವತ್ತು ಯಾರಿಗೂ ದುಃಖ ಕೊಡ್ಲಿಲ್ವಾ, ಯಾವುದೇ ವಿಕರ್ಮ ವಿಕಾರಕ್ಕೆ ವಶ ಆಗಿ ನನ್ನ ಕರ್ಮ ಮಾಡ್ಲಿಲ್ವಾ. ಮೇಲ್ಮೇಲಿಂದ ನೋಡೋದಲ್ಲ ಇದು, ಅಂತರ್ಮುಖಿಯಾಗಿ ನೋಡ್ಕೋಬೇಕು. ಈ ತರ ಕುತ್ಕೊಂಡು ತನ್ನನ್ನು ಯಾರು ಚೆಕ್ ಮಾಡ್ಕೊಳ್ಳೋದೇ ಇಲ್ಲ. ಎ ಬಡಿ ಸಮಜ್ ಕಿ ಬಾತ್ ಹೈ. ಇದೆಲ್ಲ ಬಹಳ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತು. ತುಮ್ ಬಚ್ಚೆ ಹೋ ವಿಶ್ವ ಮೇ ಶಾಂತಿ ಸ್ಥಾಪನ್ ಕರ್ನೆ ವಾಲೆ. ನೀ ಮಕ್ಕಳು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋರು. ಅಗರ್ ಘರ್ ಮೇ ಹಿ ಅಶಾಂತಿ ಕರ್ನೆ ವಾಲೆ ಹೋಂಗೆ ತೋ ಶಾಂತಿ ಫಿರ್ कैसे ಕರೆಂಗೆ. ನಿಮ್ಮ ಮನೆಯಲ್ಲಿ ಇರೋರ ಜೊತೆನೇ ನೀವು ಶಾಂತಿಯಿಂದ ಇರಲ್ಲ, ಶಾಂತಿ ಇಲ್ಲ ಅಂದ್ರೆ ನೀನು ವಿಶ್ವದಲ್ಲಿ ಇನ್ನೇನು ಶಾಂತಿ ಸ್ಥಾಪನೆ ಮಾಡ್ತೀರಾ ನೀವು. लौकिक बाप का बच्चा तंग करता कहेंगे तो मुआबला, कोई आदत पड़ जाती तो पक्की हो जाती. ये समझ नहीं रहती, हम तो बेहद के बाप के बच्चे हैं, हमको तो विश्व में ಶಾಂತಿ ಸ್ಥಾಪನ್ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಹೆಂಗೆ ಲೌಕಿಕದಲ್ಲೂ ನೋಡಿ, ಯಾರ್ದಾದ್ರೂ ಮಕ್ಕಳು ಸುಮ್ಮನೆ ತೊಂದರೆ ಕೊಡ್ತಾರೆ, ಗಲಾಟೆ ಘರ್ಷಣೆ ಮಾಡ್ತಾರೆ, ಏನೆಲ್ಲ ಬೇರೆ ಬೇರೆ ಕರ್ಮಗಳು ಮಾಡ್ತಾರೆ ಅಂದ್ರೆ ಅವ್ರ ತಂದೆ ತಾಯಿಗೆ ಏನ್ ಅನ್ಸುತ್ತೆ, ಇಂಥ ಮಕ್ಕಳು ಬದುಕಿರೋದಕ್ಕಿಂತ ಸತ್ ಹೋದ್ರೆ ವಾಸಿ ಅನ್ಸುತ್ತೆ. ಯಾಕೆ ಹುಟ್ಟಿದ್ರಪ್ಪ ಇಂಥವ್ರು ಅಂತ. ಅಂದ್ರೆ ಬಾಬಾ ಹೇಳುದು, ಅಂತಹ ಕೆಲವು ಹವ್ಯಾಸಗಳಿಗೆ ಬಲಿ ಆಗ್ಬಿಡ್ತಾರೆ, ಅದು ಪಕ್ಕ ಆಗ್ಬಿಡುತ್ತೆ. ಅದರಿಂದ
ಈಗ ನಿಮ್ಮ ಮಕ್ಕಳು ಬೇಹದ್ದಿನ ತಂದೆ ಮಕ್ಕಳು. ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋರು. ನಾವೆಂದು ಅಶಾಂತರಾಗಬಾರ್ದು, ಬೇರೆಯವರಿಗೂ अशांतरन्नागी ಮಾಡಬಾರ್ದು. शिव बाबा के बच्चे हो, अगर अशांत होते हो तो शिव बाबा के पास आओ, वह तो हीरा है, वह जट तुमको युक्ति बताएंगे, ऐसे शांति हो सकती है. ಶಿವ ಬಾಬೋರ್ ಮಕ್ಕಳು ನೀವು. ನಿಮ್ಗೇನಾದ್ರೂ ಅಶಾಂತಿ ಆಯ್ತಾ, ಬೇಜಾರಾಯ್ತಾ, ಏನೇ ಆಯ್ತೋ ಬಾಬೋರ್ ಹತ್ರ ಬನ್ನಿ. ಅವರು ವಜ್ರ, ತಕ್ಷಣ ನಿಮ್ಗೆ ಯುಕ್ತಿ ಹೇಳ್ಕೊಡ್ತಾರೆ. ಈ ತರ ಮಾಡಿದ್ರೆ ಶಾಂತಿ ಆಗುತ್ತೆ, ಈ ತರ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಸಲಹೆ ಕೊಡ್ತಾರೆ. ಪರಿಸ್ಥಿತಿ ಬಂದಾಗ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನನಗೆ ಪರಿಸ್ಥಿತಿ ಬಂದ್ಬಿಡ್ತು, ಅದಕ್ಕೆ ನಾನು ಮನೇಲಿ ಇದ್ದೀನಿ, ಸೆಂಟ್ರಿಗೆ ಬಂದಿಲ್ಲ ಅಂದ್ರೆ ಪರಿಹಾರ ಹೆಂಗ್ ಸಿಗುತ್ತೆ? ಬಾಬಾ ಹೇಳ್ತಾರೆ ಅಂತ ಸಮಯದಲ್ಲಿ ಬಾಬೋರ್ ಹತ್ರ ಬರ್ಬೇಕು. ಬಾಬೋರ್ ಸಲಹೆ ಕೊಡ್ತಾರೆ, ಮುರುಳಿ ಮೂಲಕ ಕೊಡ್ತಾರೋ, ನಿಮಿತ್ತ ಆತ್ಮದ ಮೂಲಕ ಕೊಡ್ತಾರೋ, ಹೆಂಗಾದ್ರೂ ನಮ್ಗೆ ಯುಕ್ತಿ ಸಿಗುತ್ತೆ. ಮನೇಲಿ ಕುತ್ಕೊಂಡ್ರೆ ಬಾಬೋರ್ ಏನ್ ಮಾಡ್ತಾರೆ? ಒಂದು ಸಾಹಸದ ಹೆಜ್ಜೆ ಇಟ್ರೆ ಸಾಯೋಗ ಕೊಡ್ತಾರೆ. ಸಾಹಸನೆ ಮಾಡಿಲ್ಲ ಅಂದ್ರೆ, ಅಯ್ಯೋ ಕಷ್ಟ ಬಂದ್ಬಿಡ್ತು ಅದಕ್ಕೆ ನಾನು ಕ್ಲಾಸಿಗೆ ಬರ್ತಾ ಇಲ್ಲ ಅಂದ್ರೆ ಯಾರು ಸಾಯೋಗ ಹೆಂಗ್ ಕೊಡ್ತಾರೆ? शांति का प्रबंध देंगे, ऐसे बौद्ध है, चलन दैवी घराने जैसी नहीं है. ಶಾಂತಿಯ ವ್ಯವಸ್ಥೆ ಮಾಡ್ತಾರೆ ಬಾಬೋರು. ಅಂತ ಯುಕ್ತಿ, ಅಂತ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಸಿಗುತ್ತೆ. ಇಂಥವರು ಬಹಳಷ್ಟು ಮಕ್ಕಳಿದ್ದಾರೆ ಯಾರ ಚಲನೆ ಇನ್ನೂ ದೈವಿ ಚಲನೆ ಆಗಿಲ್ಲ. तुम अब प्यार होते हो, गुलगुल दुनिया में जाने, एक गंदी दुनिया वेशालय, इनसे तो नफरत आती है. ನೀವು ತಯಾರಾಗಬೇಕು ಆ ಪವಿತ್ರ ಜಗತ್ತಿಗೆ ಹೋಗ್ಲಿಕ್ಕೆ. ಇದು ಕೊಳಕು ಜಗತ್ತು, ಇದು ವೇಷಾಲಯ, ಇದ್ರ ಮೇಲೆ ನಿಮಗೆ ತಿರಸ್ಕಾರ ಬರಬೇಕು. ವಿಶ್ವದಲ್ಲಿ ಶಾಂತಿ ಇರುತ್ತೆ ಹೊಸ ಜಗತ್ತಿದ್ದಾಗ. ಸಂಗಮ್ ಪರ್ ಹೋ ನಹೀ ಸಕ್ತಿ, ಯಹಾ ಶಾಂತ್ ಬನ್ನೆ ಕಾ ಪುರುಷಾರ್ಥ ಕರ್ತೆ ಹೈ. ಸಂಗಮ್ ಯುಗದಲ್ಲಿ ಶಾಂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಎರಡು ಯುಗದ ಮಧ್ಯದಲ್ಲಿ ಇದೀವಲ್ಲ. ಶಾಂತರಾಗೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಸಂಸ್ಕಾರನೂ ಮಧ್ಯದಲ್ಲಿದೆ, ಸಂಸಾರ ಜಗತ್ತು ಮಧ್ಯದಲ್ಲಿದೆ, ಎರಡು ಯುಗಗಳ ಮಧ್ಯ. ಈಗ ಶಾಂತವಾಗಿರ್ಲಿಕ್ಕೆ ಪುರುಷಾರ್ಥ ಮಾಡಬೇಕು. ಪೂರಾ ಪುರುಷಾರ್ಥ ನೈ ಕರ್ತೆ ತೋ ಫಿರ್ ಸಜಾ ಖಾನಿ ಪಡೇಗಿ. ಈ ಸಂಪೂರ್ಣ ಪುರುಷಾರ್ಥ ಮಾಡಲಿಲ್ಲ ಅಂದ್ರೆ ಶಿಕ್ಷೆ ಪಡಿಬೇಕಾಗತ್ತೆ. ಮೇರೆ ಸಾಥ್ ಧರ್ಮರಾಜ್ ಸೇನಾ, जब हिसाब किताब चुक्त होने का समय आएगा खूब मार खाएंगे. ಬಾಬಾ ಹೇಳ್ತಾರೆ ನನ್ನ ಜೊತೆಗೆ ಧರ್ಮರಾಜನೂ ಇದ್ದಾರೆ, ಅಂದ್ರೆ ನಿಮ್ಮ ಕರ್ಮಗಳ ಲೆಕ್ಕನೂ ಇದೆ. ಯಾವಾಗ ಲೆಕ್ಕಾಚಾರ ಚುಕ್ತ ಆಗೋ ಸಮಯ ಬರುತ್ತಲ್ಲ, ಆವಾಗ ಚೆನ್ನಾಗಿ ಪೆಟ್ಟು ತಿಂತೀರಾ. ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಯಾವಾಗ ಆ ಸಮಯ ಬರುತ್ತೋ ಆವಾಗ ತುಂಬಾ ಕಠಿಣ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಕರ್ಮ ಭೋಗ ಅವಶ್ಯಕವಾಗಿದೆ. बीमार होते वह भी कर्म भोग है ना. शारीरिक ರೋಗಗಳನ್ನು कर्म भोगने अल्वा. बाप के ऊपर तो कोई नहीं है, समझाते हैं बच्चे गुल गुल बनो ऊंच पद पाएंगे. ಬಾಬೋರಿಗಿಂತ ಶ್ರೇಷ್ಠ ಅಂತೂ ಇನ್ಯಾರೂ ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಪವಿತ್ರರಾಗಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ನೈತೋ ಕೋಯಿ ಫಾಯ್ದಾ ನಹಿ, ಇಲ್ಲಾಂದ್ರೆ ಏನು ಲಾಭ ಇಲ್ಲ, ನನ್ನ ಮಕ್ಕಳಾಗೇನೋ ಉಪಯೋಗ ಇಲ್ಲ. भगवान पाप जिसको आधा कल्प याद किया उनसे वर्षा नहीं लिया तो बच्चे किस काम के. ಭಗವಂತ ತಂದೆ, ಬೇಹದ್ ತಂದೆ, ಬೇಹದ್ ಆಸ್ತಿ ಕೊಡೋರು. ಅವರನ್ನ ಅರ್ಧ ಕಲ್ಪ ನೆನ್ಪು ಮಾಡಿದೀರಾ, ಅವ್ರು ಬಂದಿದ್ದಾರೆ ಆಸ್ತಿ ಕೊಡಕ್ಕೆ, ನೀವು ಆಸ್ತಿ ತಗೊಂಡಿಲ್ಲ ಅಂದ್ರೆ ಬಚ್ಚೆ ಕಿಸ್ ಕಾಮ್ಗೆ, ನೀವೇನು ಉಪಯೋಗಕ್ಕೆ ಬಂದಂಗಾಯ್ತು. ಆದ್ರೆ ಡ್ರಾಮಾ ಅನುಸಾರ ಎ ಬಿ ಹೋನಾ ಹೈ ಜರೂರ್, ಇದೆಲ್ಲ ಡ್ರಾಮಾ ಅನುಸಾರ ನಡೆಯುತ್ತೆ. ಎಲ್ಲ ತಿಳಿಸ್ಕೊಡ್ಲಿಕ್ಕೆ ಯುಕ್ತಿ ಬಹಳಷ್ಟು ಇದೆ. ವಿಶ್ವದಲ್ಲಿ ಶಾಂತಿ ಸತ್ಯುಗದಲ್ಲಿತ್ತು ಯಾವಾಗ ಈ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರ ರಾಜ್ಯ ಇತ್ತು. ಲಡಾಯಿ ಬಿ ಜರೂರ್ ಲಗೇಗಿ ಕ್ಯೋಂಕಿ ಅಶಾಂತಿ ಹೇನ. ಯುದ್ಧನೂ ಆಗುತ್ತೆ, ಈಗ ಅಂತಿಮ 3ನೇ ಮಹಾಯುದ್ಧನೂ ಆಗುತ್ತೆ. ಯಾಕೆಂದ್ರೆ ವಿಶ್ವದಲ್ಲಿ ಅಶಾಂತಿ ಇದೆ ಅಲ್ಲ. ಶ್ರೀ ಕೃಷ್ಣ ಬರೋದು ಸತ್ಯುಗದಲ್ಲಿ. ಕಲಿಯುಗದಲ್ಲಿ ದೇವತೆಗಳ ನೆರಳು ಬೀಳಕ್ಕೂ ಇಲ್ಲಿ ಸಾಧ್ಯ ಇಲ್ಲ. ಎಲ್ಲ ಮಾತು ಈಗ ನೀವು ಮಕ್ಕಳು ಕೇಳಿಸ್ಕೊತಾ ಇದ್ದೀರಿ. ನಿಮಗೆ ಗೊತ್ತಿದೆ ಶಿವ ಬಾಬಾ ಅಮ್ಕೋ ಪಡಾತೆ ಹೈ, ಶಿವ ಬಾಬಾ ಅವ್ರು ನಮ್ಗೆ ಓದಿಸ್ತಾ ಇದ್ದಾರೆ. ಧಾರಣಾ ಕರ್ನಿ ಹೈ ಸಾರಿ ಆಯು ಹಿ ಲಗ್ ಜಾತಿ ಹೈ,
ಬಾಬೋರ್ ತಿಳಿಸ್ಕೊಡ್ತಾರೆ. ಆದ್ರೆ ಇದನ್ನ ತಿಳ್ಕೊಂಡು ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಇಡೀ ಆಯುಷ್ಯ ಇಡ್ಸುತ್ತೆ, ಇದಕ್ಕೆ ಇಡೀ ಜೀವನನೇ ಇಡ್ಸುತ್ತೆ. कहते हैं ना सारी आयु समझाया फिर भी समझते नहीं. ಈ ಕೆಲವ್ರು ಪರಿವರ್ತನೆನೇ ಆಗ್ಲಿಲ್ಲ, ಎಷ್ಟು ಹೇಳಿದ್ರು ಅಂದ್ರೆ ಏನಂತಾರೆ, ಜೀವನ ಇಡೀ ಇವ್ರಿಗೆ ಹೇಳ್ದೆ ಇವ್ರು ಏನೋ ತಿಳ್ಕೊಳ್ಳೇ ಇಲ್ಲ, ಜೀವನ ಪರ್ಯಂತ ಹೆಂಗಿದ್ರು ಹಂಗೆ ಉಳ್ಕೊಂಡ್ಬಿಟ್ರು, ಚೇಂಜೇ ಆಗ್ಲಿಲ್ಲ. बेहद का बाबा कहते पहले पहले मुख्य चीज तो समझाओ, ज्ञान अलग और भक्ति अलग चीज है. ಬೇಹದ್ದಿನ ತಂದೆ ಹೇಳ್ತಾರೆ, ಮೊಟ್ಟ ಮೊದಲು ಮುಖ್ಯವಾದ ಮಾತನ್ನ ತಿಳಿಸ್ಕೊಡಿ, ಜ್ಞಾನನೇ ಬೇರೆ ಭಕ್ತಿನೇ ಬೇರೆ, ಅರ್ಧ ಕಲ್ಪ ಹಗಲು ಅರ್ಧ ಕಲ್ಪ ರಾತ್ರಿ. शास्त्रों में कल्प की आयु उल्टी लिख दी है तो आधा आधा भी तो नहीं हो सकते. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯಗಳನ್ನ, ಯುಗಗಳ ಆಯುಷ್ಯನ ಲಕ್ಷಾಂತರ ವರ್ಷಗಳು ಉಲ್ಟಾ ಸುಲ್ಟಾ ಬರೆದಿಟ್ಬಿಟ್ಟಿದ್ದಾರೆ. ಅವ್ರು ಬರ್ದಿರೋ ಲೆಕ್ಕ ಅರ್ಧರ್ಧ ಮಾಡ್ಲಿಕ್ಕೆ ಬರೋದೇ ಇಲ್ಲ. तुम्हारे में कोई शास्त्र आदि पढ़े हुए नहीं तो अच्छे है, पढ़े हुए होंगे तो संशय उठाएंगे, ಪ್ರಶ್ನ ಪೂಚ್ತೆ रहेंगे. ಯಾರು ಬಾಬೋರ್ ಮಕ್ಕಳು ಏನು ಓದಿಲ್ಲ, ಶಾಸ್ತ್ರ ಗ್ರಂಥ ಅದು ಇದು ಓದಿಲ್ಲ, ಅವ್ರು ತುಂಬಾ ಒಳ್ಳೇದು. ಯಾರು ಓದ್ಬಿಟ್ಟಿರ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ ಆ ಗ್ರಂಥ ಈ ಗ್ರಂಥ, ಅವ್ರ ಬಾಬೋರ್ ಮುರುಳಿ ಕೇಳಿದಾಗೆಲ್ಲ ಅವ್ರ ಮನ್ಸಲ್ಲಿ ಅವ್ರು ಓದಿರೋದೆಲ್ಲ ಮಧ್ಯದಲ್ಲಿ ಹೇಳ್ತಾ ಇರುತ್ತೆ ಸಂಕಲ್ಪ. ಬಾಬೋರ್ ಹಿಂಗ್ ಹೇಳ್ತಾರೆ, ನಾನು ಆ ಗ್ರಂಥದಲ್ಲಿ ಹಂಗ ಓದಿದ್ದೆ, ಬಾಬೋರ್ ಹಿಂಗ್ ಹೇಳ್ತಾರೆ, ಈ ಗ್ರಂಥ ಹಿಂಗ್ ಹೇಳುತ್ತೆ, ಪ್ರಶ್ನೆಗಳು ಬರ್ತಾ ಇರುತ್ತೆ. ವಾಸ್ತವಿಕದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿ ಆಗುತ್ತೋ ಆಗ ಬಾಬೋರನ್ನ ನೆನಪು ಮಾಡ್ತೀರಿ ಜಾಸ್ತಿ. कोई ना कोई की मत से फिर जैसे गुरु सिखलाएंगे. ಅಂದ್ರೆ ಯಾರಾದ್ರೂ ನಿಮ್ಗೆ ಭಕ್ತಿ ಮಾರ್ಗದಲ್ಲೂ ಗುರುಗಳು ಯಾರು ಮಾರ್ಗದರ್ಶಕರು ಸಿಗ್ತಾರೆ, ಭಗವಂತ ನೆನ್ಪು ಮಾಡಿ ಅಂತ ಹೇಳವರು. ಭಕ್ತಿ ಬಿ ಸಿಕ್ಲಾತೆ ಅಸಾ ಕೊಯ್ ನೈ ಭಕ್ತಿ ನ ಸಿಕ್ಲಾಯ್. ಜಗತ್ತಲ್ಲಿ ಎಲ್ಲರೂ ಕಲ್ಸ್ಕೊಡೋದೇ ಭಕ್ತಿ, ಯಾರೊಬ್ರು ಇಂಥವ್ರಿಲ್ಲ ಭಕ್ತಿ ಕಲ್ಸ್ಕೊಡದೆ ಇರೋರು. ಉನ್ಮೆ ಭಕ್ತಿ ಕಿ ತಾಕತ್ ಹೇ ತಬ್ ತೋ ಇತನೆ ಫಾಲೋವರ್ಸ್ ಬಂತೆ ಹೇ. ನೋಡಿ, ಒಬ್ಬೊಬ್ಬರು ಸನ್ಯಾಸಿ ಗುರುಗಳಿಗೆ ಎಷ್ಟೊಂದು ಜನ ಫಾಲೋವರ್ಸ್ ಇರ್ತಾರೆ, ಅದು ಒಂದು ಭಕ್ತಿಯ ಶಕ್ತಿನೇ ಅಲ್ವಾ. ಫಾಲೋವರ್ಸ್ ಅಂದ್ರೆ ಭಕ್ತರು, ಪೂಜಾರಿಗಳು. ಸ ಪೂಜಾರಿ, ಇಲ್ಲೆಲ್ಲರೂ ಪೂಜಾರಿಗಳೇ. ಯಾರು ಗುರುಗಳಿರ್ತಾರೆ, ಫಾಲೋವರ್ಸ್ ಇರ್ತಾರೆ, ಎಲ್ಲರೂ ಪೂಜಾರಿಗಳೇ. ವಹಾ ಪೂಜಾರಿ ಕೊಯ್ ಹೋತಾ ನಹಿ. ಸತ್ಯುಗ ತ್ರೇತಾಯುಗದಲ್ಲಿ ಯಾರು ಪೂಜಾರಿಗಳು ಇರೋದಿಲ್ಲ. भगवान कभी पूजारी नहीं बनता, अनेक पॉइंट्स समझाई जाती. ಪರಮಾತ್ಮ ಎವರ್ ಪೂಜ್ಯ, ಅವರೆಂದು ಪೂಜಾರಿ ಆಗಲ್ಲ. ಎಲ್ಲ ಪಾಯಿಂಟ್ಸ್ ಬಗ್ಗೆ ಬಾಬೋರ್ ತಿಳಿಸ್ಕೊಡ್ತಾರೆ. ನಿಧಾನವಾಗಿ ನೀವು ಮಕ್ಕಳು ತಿಳಿಸ್ಕೊಡ್ತಾ ಹೋಗಿ. ಬಚ್ಚೋ ಮೇ ಬಿ ಸಮಜಾನೆ ಕಿ ತಾಕತ್ ಆತಿ ಜಾಯೇಗಿ. ತಿಳಿಸ್ಕೊಡ್ತಾ ಹೋದಷ್ಟು ನಿಮ್ಮಲ್ಲಿ ಇನ್ನೂ ಶಕ್ತಿ ಬರ್ತಾ ಹೋಗುತ್ತೆ. ಅಭಿ ತುಮ್ ಬತ್ಲಾತೆ ಹೋ ಶ್ರೀ ಕೃಷ್ಣ ಆ ರಹಾ ಹೈ. ನೀವೆಲ್ಲರಿಗೂ ಏನ್ ಸಂದೇಶ ಕೊಡ್ತೀರಿ, ಈಗ ಶ್ರೀ ಕೃಷ್ಣ ಬರ್ತಾ ಇದ್ದಾನೆ, ಕಲಿಯುಗ ಹೋಗುತ್ತೆ ಸತ್ಯುಗ ಬರುತ್ತೆ. सत्युग में जरूर श्री कृष्ण होगा, नहीं तो वर्ल्ड की हिस्ट्री ಜಾಗ್ರಫಿ कैसे ರಿಪೀಟ್ ಹೋಗಿ. ಸತ್ಯುಗದಲ್ಲಿ ಅವಶ್ಯಕವಾಗಿ ಶ್ರೀ ಕೃಷ್ಣ ಬರ್ತಾನೆ, ಇಲ್ಲಾಂದ್ರೆ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಹೆಂಗ್ ರಿಪೀಟ್ ಆಗುತ್ತೆ. ಕೇವಲ ಒಬ್ಬ ಕೃಷ್ಣ ಇರೋದಿಲ್ಲ, ಕೃಷ್ಣ ಒಬ್ಬನೇ ಇದ್ರೆ ಹೆಂಗಾಗುತ್ತೆ. ಬಾಬಾ ಹೇಳ್ತಾರೆ, ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರ್ತಾರೆ. इनमें भी समझ की बात है, तुम बच्चे समझते हो, हम तो बाप के बच्चे हैं. ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತುಗಳು. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಬಾಬೋರ್ ಮಕ್ಕಳು, ಬಾಬೋರ್ ನಮಗೋಸ್ಕರ ಬಂದಿದ್ದಾರೆ ಆಸ್ತಿ ಕೊಡ್ಲಿಕ್ಕೆ. ಸ್ವರ್ಗ ಮೇ ತೋ ಸಭಿ ನಹಿ ಆಯಂಗೆ, ನ ತ್ರೇತಾ ಮೇ ಸಬ್ ಆ ಸಕ್ತೆ ಹೈ. ಸ್ವರ್ಗಕ್ಕಂತೂ ಎಲ್ಲರೂ ಬರಕ್ಕಾಗಲ್ಲ. ಇಲ್ಲ ತ್ರೇತಾಯುಗದಲ್ಲಿ ಬರ್ತಾರ, ಸಾಧ್ಯ ಇಲ್ಲ, ಅಲ್ಲೂ ಬರಲ್ಲ. ಈ ಮಾನವ ವಂಶ ವೃಕ್ಷ ನಿಧಾನವಾಗಿ ವೃದ್ಧಿಯನ್ನ ಹೊಂದುತ್ತೆ. ಇದು ಮನುಷ್ಯ ಸೃಷ್ಟಿ ವೃಕ್ಷ. ಇದು ವಹಾ ಆತ್ಮೋं का झाड़ है, यहाँ ब्रह्मा द्वारा स्थापना, फिर शंकर द्वारा विनाश, फिर पालना. ಅಕ್ಷರ भी ಕಾಯ್ದೆ ಸಿರ್ ಬೋಲ್ನಾ ಚಾಹಿಯೆ. ಅಲ್ಲಿ ಆತ್ಮಗಳ ವೃಕ್ಷ, ಎಲ್ಲಿ? ಪರಂಧಾಮದಲ್ಲಿ. ನೋಡಿ, ಪರಂಧಾಮದ ಚಿತ್ರದಲ್ಲಿ ಆತ್ಮಗಳ ವೃಕ್ಷ ಇದೆ ಅಲ್ಲಿ.
ಈ ಮಕ್ಕಳಿಗೆ ಈಗ ಇದೆಲ್ಲ ಗೊತ್ತಿದೆ. ಬ್ರಹ್ಮನಿಂದ ಸ್ಥಾಪನೆ ಫಸ್ಟ್, ಶಂಕರನಿಂದ ವಿನಾಶ, ಆಮೇಲೆ ವಿಷ್ಣುವಿನಿಂದ ಪಾಲನೆ. ಈ ತರ ಕಾಯ್ದೆ ಅನುಸಾರ ಹೇಳ್ಬೇಕು. बच्चों की बुद्धि में ये नशा है, सृष्टि का चक्र कैसे चलता है. ಈ ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇದೆ. ಈ ಸೃಷ್ಟಿ ಚಕ್ರ ಹೇಗೆ ನಡೆಯುತ್ತೆ, ರಚನೆ ಹೇಗಾಗುತ್ತೆ, ಮತ್ತೆ ನೈ ಚೋಟಿ ರಚನಾ ಹೇನ, ಇದು ಹೊಸದು ಮತ್ತೆ ಚಿಕ್ಕ ರಚನೆ. ಏಕೆಂದ್ರೆ ಸಂಗಮಯುಗಿ ಪರಿವಾರನೂ ಚಿಕ್ಕದು, सतयुगी परिवारनु चिಕ್ಕದು. जैसे बाजोली पहले शूद्र अनेक फिर पाप आकर रचना रचते ब्रह्मा द्वारा ब्राह्मणों की. ಇದೊಂದು ಪಲ್ಟಿ ಆಟ ಇದ್ದಂಗೆ, ತೊಟ್ಲ ಆಟ ಇದೆಯಲ್ಲ, ಮೇಲಿಂದ ಈ ಎಕ್ಸಿಬಿಷನ್ ಅಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಮೇಲಿಂದ ಕೆಳಗೆ ಬರುತ್ತೆ ಮತ್ತೆ ವಾಪಸ್ ಮೇಲಿಂದ ಕೆಳಗೆ ಬರುತ್ತೆ, ಚಕ್ರ ತಿರುಗುತ್ತೆ. ಪಲ್ಟಿನೂ ಹಂಗೆ ಅಲ್ಲ ನೋಡಿ, ಪಲ್ಟಿ ಹೊಡಿವಾಗ ಕಾಲು ತಲೆ ಹೊಟ್ಟಿಗೆ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಉರುಳೋದು. ಅದೇ ತರ ಈ ಸೃಷ್ಟಿಯ ಆಟನು, ಬ್ರಾಹ್ಮಣರು ಅಂದ್ರೆ ಜುಟ್ಟು, ಜುಟ್ಟು ಕಾಲು ಒಟ್ಟಿಗೆ ಸೇರುತ್ತಲ್ಲ ಪಲ್ಟಿ ಹೊಡೆಯುವಾಗ. ಮೊದಲು ಬ್ರಾಹ್ಮಣರು ಬೇಕು, ಬ್ರಾಹ್ಮಣರ ಯುಗ ಬಹಳ ಚಿಕ್ಕದು, ಆಮೇಲೆ ದೇವತೆಗಳು. ये वर्ण वाला चित्र भी काम का है. ये ಚಿತ್ರ समझाने में बहुत ಈಸಿ है. ಈ ವರ್ಣಗಳ ಚಿತ್ರ ಬಹಳ ಉಪಯುಕ್ತವಾದ ಚಿತ್ರ ಇದು. ಬಾಬಾ ಹೇಳ್ತಾರೆ ತಿಳಿಸ್ಕೊಡೋದಕ್ಕೂ ಮನುಷ್ಯರಿಗೆ ಬಹಳ ಈಸಿ ಆಗಿದೆ. ವೆರೈಟಿ ಮನುಷ್ಯರ ವೆರೈಟಿ ರೂಪ ಇದು. ಸಮझाने में कितना मजा आता है. ಈ ಜ್ಞಾನ ನೀವು ಬೇರೆಯವರಿಗೆ ತಿಳಿಸ್ಕೊಡೋದ್ರಲ್ಲಿ ಎಷ್ಟೊಂದು ಮಜಾ, ಆನಂದ ಇದೆ ಇದರಲ್ಲಿ. ಜ್ಞಾನದಲ್ಲಿ ಚಿಂತನೆ ಮಾಡೋದು, ಕೇಳೋದು, ಬೇರೆಯವರಿಗೆ ಹೇಳೋದು, ಇದರಲ್ಲಿ ತುಂಬಾ ಆನಂದ ಇದೆ. ಬ್ರಾಹ್ಮಣರು ಯಾವಾಗ, ब्राह्मण जब है सब धर्म है, शूद्र से ब्राह्मणों का सैंपलिंग लगता है. ಆ ಬ್ರಾಹ್ಮಣರಾಗುವಾಗ ಎಲ್ಲ ಧರ್ಮದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಶೂದ್ರರಿಂದ ಬ್ರಾಹ್ಮಣರಾಗ್ತೀರಿ. मनुष्य तो जाड़ के सैंपलिंग लगाते, बाप भी सैंपलिंग लगाते जहाँ विश्व में शांति हो. ಮನುಷ್ಯರು ಸಸಿ ನೆಡೋ ಕಾರ್ಯಕ್ರಮ ಮಾಡ್ತಾರೆ, ವನ ಮಹೋತ್ಸವ ಎಲ್ಲ ಮಾಡ್ತಾರಲ್ಲ, ಸಸಿ ನೆಡ್ತಾರೆ. ಬಾಬೋರು ಸಸಿ ನೆಡ್ತಾ ಇದ್ದಾರೆ, ವಿಶ್ವ ಶಾಂತಿಯ ಸಸಿ ನೆಡ್ತಿದ್ದಾರೆ. ಅವಾಗ ದೈವಿ ರಾಜ್ಯ ಬರುತ್ತೆ, ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇರುತ್ತೆ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಸುಪ್ರಭಾತ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಸುಪ್ರಭಾತ. ಹಾಗೂ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳದ್ದು ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಸದಾ ಸ್ಮೃತಿ ಇಟ್ಕೊಳ್ಳಿ, ನಾವು ಈಶ್ವರನ ಸಂತಾನ, ನಾವು ಕ್ಷೀರಖಂಡವಾಗಿರ್ಬೇಕು. ಬಾಬೋರ್ ಮಕ್ಕಳು ಅಂತ ಹೇಳ್ಕೊಂಡು ಬೈದಾಡೋದು, ಜಗಳ ಮಾಡೋದು, ಇವೆಲ್ಲ ಇದಿರಬಾರ್ದು. ಸದಾ ನೆನ್ಪಿಟ್ಕೊಳ್ಳಿ, ನಾವು ಈಶ್ವರನ ಸಂತಾನ, ನಾವು ಕ್ಷೀರಖಂಡವಾಗಿರ್ಬೇಕು, ಯಾರಿಗೂ ದುಃಖ ಕೊಡಬಾರ್ದು. ಎರಡನೇದು, ಒಳಗಡೆ ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ಅಂತರ್ಮುಖಿಯಾಗಿ ಚೆಕ್ ಮಾಡ್ಕೊಳ್ಳಿ. ನನ್ನಿಂದ ಯಾವುದೇ ವಿಕರ್ಮ ಆಗೋದಿಲ್ವಾ, ನಾನು ಯಾವುದೇ ವಿಕಾರಕ್ಕೆ ವಶ ಆಗಿ ಕರ್ಮ ಮಾಡೋದಿಲ್ವಾ, ಅಶಾಂತಿ ಆಗೋದು, ಅಶಾಂತಿ ಹರಡೋದು ಈ ಅಭ್ಯಾಸ ನನಗಿಲ್ವಾ, ನಾನು ಅಶಾಂತಿ, ಬೇರೆಯವ್ರನ್ನೂ ಎಲ್ಲ ಅಶಾಂತರನ್ನಾಗಿ ಮಾಡೋದು, ಯಾವುದೇ ವಿಷಯ ಯಾವುದೇ ಮಾತು ತಗೊಳ್ಳೋದು, ಅಶಾಂತಿ ಹರಡೋದು, ಆ ಥರ ಅಂತೂ ಮಾಡಲ್ವ ನಾನು. ಚೆಕ್ಕಿಂಗು ಇವತ್ತಿನ ವರದಾನ. ಪವಿತ್ರತೆಯ ಶಕ್ತಿಯಿಂದ ಸದಾ ಸುಖದ ಜಗತ್ತಲ್ಲಿರುವಂಥವರೇ ನಿಶ್ಚಿಂತ ಚಕ್ರವರ್ತಿ ಭವ. ಪವಿತ್ರತೆಯ ಶಕ್ತಿಯಿಂದ ಸದಾ ಸುಖದ ಜಗತ್ತಲ್ಲಿರೋರೇ ನಿಶ್ಚಿಂತ ಚಕ್ರವರ್ತಿ ಭವ. ಸುಖ ಶಾಂತಿಗೆ ಫೌಂಡೇಶನ್ ಪವಿತ್ರತೆಯಾಗಿದೆ. जो बच्चे मन वचन कर्म तीनों से पवित्र बनते वही हाईनेस और होलीनेस है. ಯಾವ ಮಕ್ಕಳು ಮನ ವಚನ ಕರ್ಮ
ಮೂರರದಲ್ಲೂ ಪವಿತ್ರವಾಗಿರ್ತಾರೋ ಅವರೇ ಸರ್ವಶ್ರೇಷ್ಠರು ಹಾಗೂ ಪವಿತ್ರರು. ಎಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅಲ್ಲಿ ಸುಖ ಶಾಂತಿ ಸ್ವತಃ ಇರುತ್ತೆ. ಪವಿತ್ರತೆ ಸುಖ ಶಾಂತಿಗೆ ಮಾತೆ. ಪವಿತ್ರತೆ ಸುಖ ಶಾಂತಿಯನ್ನು ಮಕ್ಕಳಿಗೆ ತಾಯಿ. ಪವಿತ್ರ ಆತ್ಮಗಳು ಎಂದು ಉದಾಸರಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ನಿಶ್ಚಿಂತ ರಾಜ್ಯದ ನಿಶ್ಚಿಂತ ಚಕ್ರವರ್ತಿಗಳು. ಉನ್ಕಾ ತಾಜ್ ಭಿ ನ್ಯಾರಾ ತಖ್ತ್ ಭಿ ನ್ಯಾರಾ, ಲೈಟ್ ಕಾ ತಾಜ್ ಪವಿತ್ರತಾ ಕಿ ನಿಶಾನಿ ಹೈ. ಅವರ ಕಿರೀಟನು ಎಲ್ಲಾ ಕಿರೀಟಕ್ಕಿಂತ ಭಿನ್ನವಾಗಿರುತ್ತೆ. ಅವರ ಸಿಂಹಾಸನನು ಭಿನ್ನವಾಗಿದೆ. ಕಿರೀಟ ಯಾವುದು? ನಿಶ್ಚಿಂತ ರಾಜ್ಯದ ನಿಶ್ಚಿಂತ ಚಕ್ರವರ್ತಿಗಳದ್ದು ಪವಿತ್ರತೆಯ ಕಿರೀಟ. ಸಿಂಹಾಸನ ಬಾಬೋರ ಹೃದಯದ ಸಿಂಹಾಸನ. ಈ ಲೈಟಿನ ಕಿರೀಟ ಪವಿತ್ರತೆಯ ಸಿಂಬಲ್ ಆಗಿದೆ. ಅಂದ್ರೆ ಪವಿತ್ರತೆಯ ಶಕ್ತಿಯಿಂದನೇ ಸದಾ ಸುಖದ ಜಗತ್ತಲ್ಲಿ ಇರಕ್ಕೆ ಸಾಧ್ಯ, ನಿಶ್ಚಿಂತ ಚಕ್ರವರ್ತಿಗಳಾಗಿರಕ್ಕೂ ಸಾಧ್ಯ. ಎಲ್ಲಿ ಪವಿತ್ರ ಆತ್ಮಗಳು ಅಲ್ಲಿ ಉದಾಸ ಬರಲಿಕ್ಕೆ ಸಾಧ್ಯ ಇಲ್ಲ. स्लोगन, मैं आत्मा हूँ शरीर नहीं, ये चिंतन करना ही स्वचिंतन है. ನಾನು ಆತ್ಮ ಆಗಿದ್ದೀನಿ, ನಾನು ಈ ಶರೀರ ಅಲ್ಲ, ಈ ಶರೀರ ನಡೆಸುವಂತಹ ಶಕ್ತಿ ನಾನು. ಈ ಚಿಂತನೆ ಮಾಡೋದೇ ಸ್ವಚಿಂತನೆ. ಸ್ವ ಅಂದರೆ ನಾನು ಆತ್ಮ, ಆತ್ಮಚಿಂತನೆ. ಅವ್ಯಕ್ತ ಇಶಾರೆ. ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನ ಜ್ವಾಲಾರೂಪ ಮಾಡಿ. पावरफुल योग अर्थात लगन की अग्नि ज्वाला रूप की याद ही भ्रष्टाचार अत्याचार की अग्नि को समाप्त करेगी. पवर्फुल ಯೋಗ ಅಂದ್ರೆ ಲಗನಿನ ಅಗ್ನಿ, ಜ್ವಾಲಾ ರೂಪದ ನೆನಪಿಂದನೇ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿ ಸಮಾಪ್ತಿ ಮಾಡುತ್ತೆ. ಅಂದ್ರೆ ಈ ಜಗತ್ತಲ್ಲಿ ಏನು ಭ್ರಷ್ಟಾಚಾರ ಇದೆ, ಅತ್ಯಾಚಾರ ಇದೆ, ಎಷ್ಟು ಅತಿಯಾಗಿದೆ, ಈ ಅಗ್ನಿ ಸ್ವಾಹ ಆಗೋದು ಅಂದ್ರೆ ನಂದು ಹೋಗೋದು ಯಾವಾಗ ಅಂದ್ರೆ ಎಷ್ಟು ನಿಮ್ಮಲ್ಲಿ ಪವರ್ಫುಲ್ ಯೋಗದ ಜ್ವಾಲೆ ಇರುತ್ತೆ ಅಷ್ಟು. ಸರ್ವ आत्माओं को सहयोग देगी, इससे ही बेहद के वैराग्य वृत्ति प्रज्वलित होगी. ಎಲ್ಲ ಆತ್ಮಗಳಿಗೂ ಸಹಯೋಗ ಕೊಡುತ್ತೆ. ಇದರಿಂದನೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತ ಆಗುತ್ತೆ. ಅಂದ್ರೆ ಅವರಿಗೆ ವೈರಾಗ್ಯ ಬರುತ್ತೆ. ನೋಡಿ, ದೇಹದ ಆಕರ್ಷಣೆಯ ಕಾಮ ಅತ್ಯಾಚಾರ, ಹಣದ ಆಸೆಯ ಲೋಭ, ಯಾವುದು ಭ್ರಷ್ಟಾಚಾರ, ಇದೆಲ್ಲ ಯಾವಾಗ ನೀವು ಯೋಗ ಅಗ್ನಿ ನಿಮ್ದು ಜಾಸ್ತಿ ಆಗುತ್ತೋ ಅಷ್ಟು ಅವರಿಗೆ ನೀವು ಸಹಯೋಗ ಕೊಡ್ತೀರಿ. ಅವರಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತ ಆಗುತ್ತೆ. ಅವರಿಗಲ್ಲಿ ವೈರಾಗ್ಯ ಬರುತ್ತೆ. याद की अग्नि एक तरफ, उस अग्नि को समाप्त करेगी. ನಿಮ್ಮ ನೆನಪಿನ ಅಗ್ನಿ ಅವರಲ್ಲಿರೋ ವಿಕಾರದ ಅಗ್ನಿ, ಲೋಭದ ಅಗ್ನಿ, ಕಾಮದ ಅಗ್ನಿ ಎಲ್ಲ ಇದೆಯಲ್ಲ ಅದು ಸಮಾಪ್ತಿ ಆಗುತ್ತೆ. दूसरी तरफ आत्माओं को परमात्मा संदेश की शीतल स्वरूप की अनुभूति कराएगी. ಮತ್ತೊಂದು ಕಡೆ ಆತ್ಮಗಳಿಗೆ ಪರಮಾತ್ಮನ ಸಂದೇಶ ಕೊಡ್ತಿರಲ್ಲ ನೀವು, ಶೀತಲ ಸ್ವರೂಪದ ಅನುಭೂತಿ ಆಗುತ್ತೆ ಆತ್ಮಗಳಿಗೆ. ಆ ವಿಕಾರದ ಜ್ವಾಲೆಯಿಂದ ಮುಕ್ತ ಹಾಗೂ ಶೀತಲ ಸ್ವರೂಪದ ಅನುಭವ ಆಗುತ್ತೆ. इससे ही आत्माएं पापों की आग से मुक्त हो जाएगी. ಇದರಿಂದನೇ ಅವರು ಪಾಪದ ಅಗ್ನಿಯಿಂದ ಮುಕ್ತರಾಗ್ತಾರೆ. ನೋಡಿ, ಯೋಗನೂ ಒಂದು ಅಗ್ನಿ, ವಿಕಾರನೂ ಒಂದು ಅಗ್ನಿ, ಪಾಪನೂ ಒಂದು ಅಗ್ನಿ. ಪಾಪದ ಅಗ್ನಿ, ವಿಕಾರದ ಅಗ್ನಿ, ಅತ್ಯಾಚಾರ, ಭ್ರಷ್ಟಾಚಾರ ಇವೆಲ್ಲ ಅಗ್ನಿ ಸಮಾಪ್ತಿ ಆಗ್ಬೇಕಂದ್ರೆ ನಿಮ್ಮ ಲಗನಿನ ಅಗ್ನಿಯನ್ನ ಜಾಸ್ತಿ ಮಾಡಿ. ಪವರ್ಫುಲ್ ಯೋಗ, ಜ್ವಾಲಾಮುಖಿ ಯೋಗ, ಯಾವ ಜ್ವಾಲೆಯಿಂದ ಇವೆಲ್ಲ ಅಗ್ನಿಗಳು ಸಮಾಪ್ತಿ ಆಗುತ್ತೆ. ಓಂ ಶಾಂತಿ. ಬಾಬೋರ್ ವಿಶೇಷವಾಗಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋಕ್ಕೆ ನಿಮಿತ್ತ ಆಗಿರೋ ನೀವೆಂದೂ ಅಶಾಂತರಾಗಬಾರ್ದು. ಅದಕ್ಕೆ ಬಾಬೋರ ಆಜ್ಞಾಕಾರಿಗಳಾಗಿ, ಪ್ರಾಮಾಣಿಕವಾದ ಆಜ್ಞಾಕಾರಿಗಳಾಗಿ ಅಮೃತ್ ವೇಳೆ ಸಮಯಕ್ಕೆ ಸರಿಯಾಗಿ ಎದ್ದು ನನ್ನ ನೆನಪು ಮಾಡಿ. ಯಾರು ನನ್ನ ಆಜ್ಞೆ ಪ್ರಾಮಾಣಿಕವಾಗಿ ನಡೀತಾರೋ ಅವರು ಸುಪುತ್ರ ಮಕ್ಕಳು, ಅವರು ಹೋಗಿ ರಾಜರಾಗ್ತಾರೆ.
ಯಾರು ಕುಪುತ್ರ ಮಕ್ಕಳು ಕಸ ಗುಡಿಸ್ಬೇಕಾಗುತ್ತೆ ಅಂದ್ರೆ ದಾಸಿ ಆಗ್ಬೇಕಾಗತ್ತೆ. ಅದರಿಂದ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಯಾವುದೇ ವಿಕರ್ಮ ಮಾಡೋದಿಲ್ವಾ, ಅಶಾಂತಿಯಾಗಿ ನಾನು ಅಶಾಂತಿಯನ್ನ ಹರಡೋದಿಲ್ವಾ. ನಾವು ಬಾಬೋರ್ ಮಕ್ಕಳು ಅಂದ್ರೆ ಕ್ಷೀರಖಂಡವಾಗಿರ್ಬೇಕು, ಪ್ರೀತಿ ಸ್ನೇಹದಿಂದ. ಕ್ಷೀರಖಂಡವಾಗಿರೋದು ಅಂತ ಹೇಳಿದ್ರೆ ಅಲ್ಲಿ ಕಬ್ಬಣದ ಪಂಜರ ಬಿಟ್ಟು ಇಲ್ಲಿ ಚಿನ್ನದ ಪಂಜರದಲ್ಲಿ ಈ ಅಕ್ಕವ್ರು ನನ್ನ ತಾಯಿ ಇದ್ದಂಗೆ, ಈ ಅಣ್ಣವ್ರು ನನ್ನ ತಂದೆ ಇದ್ದಂಗೆ, ಇವ್ರು ನನಗೆ ಮಗ ಇದ್ದಂಗೆ, ಇವೆಲ್ಲ ಪಂಜರ. ಈ ಪಂಜರದಲ್ಲಿ ಸಿಕ್ಕಾಕೊಳ್ಬಾರ್ದು. ಆತ್ಮೀಯ ಪ್ರೀತಿ, ಆತ್ಮೀಯ ಸ್ನೇಹ. ಬಾಬೋರ್ ಪ್ರೀತಿ ಹೆಂಗಿದೆ ನಮ್ಮ ಮೇಲೆ, ಎಷ್ಟು ನ್ಯಾರ ಪ್ಯಾರ. ಬಾಬಾ ಹೇಳೋದು, ನೀವು ಎಲ್ಲರ ಜೊತೆ ಕ್ಷೀರಖಂಡವಾಗಿ ನ್ಯಾರ ಪ್ಯಾರ ಇದೆ. ಇನ್ನು ಬಾಬೋರೇ ಜಗತ್ತಲ್ಲ, ಆ ಜಗತ್ತಲ್ಲಿ ಯಾವಾಗೋ ಮುಳುಗಿರಿ. ಅದೇ ಪ್ರಾಮಾಣಿಕವಾಗಿರೋ ಆಜ್ಞಾಕಾರಿ ಮಕ್ಕಳ ಚಿಹ್ನೆ ಅದು. ಅಚ್ಚ. ಓಂ ಶಾಂತಿ.